ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಂಡಿದ್ದು, ಕುಶಾಲನಗರ ಬಳಿಯ ಕೂಡ್ಲೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್, ಕಾರ್ಮಿಕ ನೀತಿ ನಿಯಮಗಳು ಯಾವುದೇ ಸರ್ಕಾರ ಪುಕ್ಕಟೆಯಾಗಿ ನೀಡಿರುವಂತದ್ದಲ್ಲ. ಅವು ದುಡಿಯುವ ವರ್ಗದ ಸಂವಿಧಾನಬದ್ಧ ಹಕ್ಕುಗಳು. ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಿರುವುದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ಮರೆತ ಸರ್ಕಾರದ ವಿರುದ್ಧ ಸಮರ ಸಾರುವ ಮೂಲಕ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಮಿಕ ಕಾನೂನುಗಳ ಮೇಲೆ ಕೇಂದ್ರ ಸರ್ಕಾರ ಗದಪ್ರಹಾರ ನಡೆಸುವ ಮೂಲಕ ಸಡಿಲಗೊಳಿಸುವ ಪ್ರಯತ್ನ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನುಗಳ ವಿಭಜನೆಯಿಂದ ಕಾರ್ಮಿಕರಿಗೆ ಅನಾನುಕೂಲ ಉಂಟು ಮಾಡಿ ಸಂಕಷ್ಟ ತಂದೊಡ್ಡಿ ಬಂಡವಾಳಶಾಹಿಗಳಿಗೆ ಅನುಕೂಲ ಒದಗಿಸುವ ಷಡ್ಯಂತ್ರ ಎಂದು ಅವರು ಆರೋಪಿಸಿದರು. ಮಡಿಕೇರಿಯಲ್ಲಿ ಫೆಬ್ರವರಿ 12ರಂದು ನಡೆಯುವ ಹೋರಾಟದಲ್ಲಿ ಕಾಫಿ ವರ್ಕ್ಸ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಭರತ್ ಮನವಿ ಮಾಡಿದರು. ನಮ್ಮ ದೇಶ ಗಣರಾಜ್ಯವಾಗಿ 77ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ 77ನೇ ವರ್ಷದಲ್ಲಿ ಕಾಲಿಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ದುಡಿಯುವ ವರ್ಗದ ಪರಿಸ್ಥಿತಿಗಳೇನಿದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ. ದೇಶವನ್ನ ಕಟ್ಟತಕ್ಕಂತಹ, ದೇಶದ ಆಸ್ತಿಯನ್ನ ಮಾಡತಕ್ಕಂಥ, ದೇಶದ ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂತಹ, ಇಡೀ ದೇಶದ ಆರ್ಥಿಕ ಮೂಲವನ್ನ ಬಲಗೊಳಿಸತಕ್ಕಂತಹ ದೊಡ್ಡ ಶಕ್ತಿ ಅಂದರೆ ಅದು ಶ್ರಮಜೀವಿಗಳು. ಶ್ರಮಜೀವಿಗಳಿಲ್ಲದ, ಕಾರ್ಮಿಕ ವರ್ಗ ಇಲ್ಲದ ಒಂದು ದೇಶ ಇಲ್ಲ, ಒಂದು ಸಂಪತ್ತಿಲ್ಲ, ಒಂದು ಉತ್ಪಾದನೆ ಇಲ್ಲ ಅಂತ. ಇಡೀ ದೇಶದ ಸಂಪಾದನೆಯನ್ನ ಮಾಡತಕ್ಕಂಥ, ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂತಹ ಸೃಷ್ಟಿಕರ್ತರು ಯಾರು ಅಂತ ಹೇಳಿದ್ರೆ ಈ ದೇಶದ ದುಡಿಯುವ ವರ್ಗ. ಆದರೆ 77ನೇ ಗಣರಾಜ್ಯೋತ್ಸವದ ಈ ಸಂದರ್ಭದ ಒಳಗಡೆ ಕಾರ್ಮಿಕ ವರ್ಗ ಯಾವ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ. ಒಂದು ಕಡೆ ಶಂಬಳಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದೀವಿ, ಇನ್ನೊಂದು ಕಡೆ ನಮ್ಮ ಮೂಲಭೂತವಾಗಿರತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಹೋರಾಟಗಳನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದ ಒಳಗಡೆನೆ ಇವತ್ತು ದೇಶಕ್ಕೆ, ದೇಶದ ದುಡಿಯುವ ವರ್ಗದ ಮೇಲೆ, ದೇಶದ ರೈತಾಪಿ ವರ್ಗದ ಮೇಲೆ, ದೇಶದ ಸಾಮಾನ್ಯ ಜನರ ಮೇಲೆ. ಸಿಐಟಿಯು ಜಿಲ್ಲಾಧ್ಯಕ್ಷ AC ಸಾಬು ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಲುಗಿ ಸ್ವಾತಂತ್ರ್ಯ ಬಂದ ನಂತರವೂ ಪರಿಸ್ಥಿತಿ ಬದಲಾವಣೆಯಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತ ಪಡೆದು ಅಧಿಕಾರಕ್ಕೆ ಬಂದವರಿಂದ ಶೋಷಣೆ ಮುಂದುವರೆದಿದೆ. ಕನಿಷ್ಠ ವೇತನಕ್ಕೆ ಶ್ರಮಿಕ ವರ್ಗ ಅಂಗಲಾಚುವ ಪರಿಸ್ಥಿತಿ ನಿರ್ಮಾಣಗೊಂಡಿರುವುದು ಶೋಚನೀಯ ಸಂಗತಿ. ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಸಂಘಟನೆಯ ನಿರಂತರ ಹೋರಾಟ ಅತ್ಯಗತ್ಯ ಎಂದರು. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ಈಗಾಗಲೇ ಮಾತಾಡಿದರು. ಅದು ಮಹಿಳೆಯರ ವಿಚಾರಗಳಿರ್ಬೋದು, ಆ ಕನಿಷ್ಠ ವೇತನದ ವಿಚಾರ ಈಗಾಗಲೇ ಮಾತಾಡಿದ್ದಾರೆ, ಜಾತಿ ತಾರತಮ್ಯಗಳು, ಪುರುಷರು ಮತ್ತು ಮಹಿಳೆಯರ ಮಧ್ಯದಲ್ಲಿರುವ ವ್ಯತ್ಯಾಸಗಳು, ಆ ರೀತಿಯಲ್ಲಿ ಹಲವಾರು ವಿಷಯಗಳು ಇವತ್ತು ಕೂಡ ಪರಿಹಾರ ಆಗದೆ ಇವತ್ತು ಮುಂದುವರಿತಾ ಇದೆ. 1947ರಲ್ಲಿ ಅದರ ಹಿಂದೆ ನಮ್ಮ ಪೂರ್ವಜರೆಲ್ಲ ನಾವೆಲ್ಲ ಸೇರಿ ಹೋರಾಟ ಮಾಡಿ ನಾವು ಸ್ವತಂತ್ರವನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಕನಸುಗಳೇನಿತ್ತು, ಅವತ್ತಿನ ಯುವ ಜನರು, ಅವತ್ತಿನ ಮಹಿಳೆಯರು, ಅವತ್ತಿನ ಎಲ್ಲಾ ವಿಭಾಗದ ಜನರು ಸೇರಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರನ್ನ ಈ ದೇಶದಿಂದ ನಾವು ಓಡಿಸೋದು ನಮ್ಮ ಒಂದೇ ಗುರಿಯಾಗಿತ್ತು. ಬ್ರಿಟಿಷರನ್ನ ನಮ್ಮ ಈ ದೇಶದಿಂದ ಓಡಿಸಿ ಹೊಸದಾಗಿ ನಮ್ಮ ಭಾರತೀಯರಿಗೆ ನಮ್ಮ ಅಧಿಕಾರವನ್ನು ನಾವು ಹಸ್ತಾಂತರ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕನಸೇನಿತ್ತು. ಅದೇ ರೀತಿಯಲ್ಲಿ ನಾವು ಯಾತಕ್ಕೋಸ್ಕರ ಸಂಘ ಕಟ್ಟಬೇಕು ಅಂತ ನಮ್ಮ ಮಹಿಳಾ ಮುಖಂಡರು ಕೂಡ ಮಾತನಾಡಿದ್ದಾರೆ. ಅಂದ್ರೆ ಹೆಚ್ಚು ಮಹಿಳೆ ಇದ್ದಾರೆ ಕಾರಣಕ್ಕಾಗಿ ನಾವು ಅವ್ರನ್ನ ಕಟ್ಕೊಂಡು ಬಂದು ಅವರ ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಮ್ಮ ಹೇಳಿದ್ರು, ಇವತ್ತು ಗಣರಾಜ್ಯೋತ್ಸವ, ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿ ಮತ್ತೆ ನಮ್ಮ ದೇಶ ಒಂದು ಅಧಿಕೃತವಾಗಿ ಒಂದು ರಾಷ್ಟ್ರವಾಗಿ ಘೋಷಣೆ ಮಾಡಿದಂತ ದಿನ ಇವತ್ತು. ಪರಮಾಧಿಕಾರಿ ರಾಷ್ಟ್ರ. ಈಗ ಪರಮಾಧಿಕಾರ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಇರಬೇಕು, ದೇಶವಾಗಿ ಅದಕ್ಕೆ ಒಂದು ಬೌಂಡ್ರಿ ಇರಬೇಕು, ಮತ್ತೆ ಅದರೊಳಗಡೆ ಒಂದಿಷ್ಟು ಜನಗಳು ಇರಬೇಕು. ಈ ರೀತಿಯೆಲ್ಲ ಘೋಷಣೆ ಮಾಡಿ 1956ರಲ್ಲಿ ನಮ್ಮ ಸ್ವತಂತ್ರ ರಾಷ್ಟ್ರ
ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಮುನಾ ಮಾತನಾಡಿದರು. ಸಿಐಟಿಯು ಇಂಡಸ್ಟ್ರಿಯಲ್ ಏರಿಯಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ಕೂಡಿಗೆ ಮತ್ತು ಕೂಡುಮಂಗಳೂರು ಕಾಂಕ್ರೀಟ್ ಕಾರ್ಮಿಕರು ಸದಸ್ಯತ್ವ ಪಡೆದುಕೊಂಡು ಸಂಘಟನೆಗೆ ಸೇರ್ಪಡೆಯಾದರು. ಕೂಡುಮಂಗಳೂರು ಸದಸ್ಯೆ ಗೌರಮ್ಮ, ಕಾರ್ಯದರ್ಶಿ ಶಾಂತಾ ಮತ್ತಿತರರು ಹಾಜರಿದ್ದರು. ಕೂಡ್ಲೂರಿನ ವಿವಿಧ ಕಾಫಿ ಕ್ಯೂರಿಂಗ್ ವರ್ಕ್ಸ್ನ ಮಹಿಳಾ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.